ಜನಾರ್ದನ್ ರೆಡ್ಡಿ ಅವರ ಮನೆ ಮುಂದೆ ಬ್ಯಾನರ್ ವಿಚಾರಕ್ಕೆ ಗಲಾಟೆಯಾಗಿರುವ ಕಾರಣಕ್ಕೆ ಬ್ಯಾನರ್ ಅಳವಡಿಕೆ ತೆರವು ವಿಷಯ ಈ ಸಂಘರ್ಷಕ್ಕೆ ಕಾರಣ ಆಯಿತು. ಮೊದಲು ಬ್ಯಾನರ್ ಹಾಕಿದ್ರು ಆ ಜಾಗದಲ್ಲಿ ಬಂದು, ಆದರೆ ನಂತರ ಬಂದು ಅದನ್ನ ತೆಗೆಸಿದ್ದೇ ಸಂಘರ್ಷಕ್ಕೆ ಕಾರಣ ಆಗೋಯಿತು. ಘಟನೆಗೆ ಸಂಬಂಧಪಟ್ಟಂತೆ ಒಂದೇ ಸಮಯದಲ್ಲಿ ಎರಡು ಸುದ್ದಿಗೋಷ್ಠಿಗಳನ್ನ ಈಗ ಕರೆದಿದ್ದಾರೆ. ಒಂದು ಕಡೆ ಶ್ರೀರಾಮುಲು ಅವರು ತುರ್ತು ಸುದ್ದಿಗೋಷ್ಠಿ ಕರೆದಿದ್ದಾರೆ, ಮತ್ತೊಂದು ಕಡೆ ಕಾಂಗ್ರೆಸ್ನ ಮುಖಂಡರು ಕೂಡ ಸುದ್ದಿಗೋಷ್ಠಿ ಕರೆದಿದ್ದಾರೆ. ಹೀಗಾಗಿ ಇಲ್ಲೂ ಕೂಡ ನಾನಾ ನೀನಾ ಅನ್ನುವಂಥದ್ದು ಕಂಡು ಬರ್ತಾ ಇದೆ. ಎರಡು ಕಡೆ ನಾಯಕರು ಪ್ರತಿಷ್ಠೆಗೆ ಬಿದ್ದು ಈಗ ಮತ್ತೆ ಅದೇ ಪ್ರತಿಷ್ಠೆಯನ್ನ ಮುಂದುವರಿಸ್ತಾ ಇದ್ದಾರೆ. ಒಂದೇ ಸಮಯದಲ್ಲಿ 10:30 ಎರಡೂ ಕಡೆ ನಾಯಕರು, ಶ್ರೀರಾಮುಲು ಅವರು ಕೂಡ ತುರ್ತು ಸುದ್ದಿಗೋಷ್ಠಿ ಕರೆದಿದ್ದಾರೆ, ಮತ್ತೊಂದು ಕಡೆ ಕಾಂಗ್ರೆಸ್ನ ಮುಖಂಡರು ಕೂಡ ಸುದ್ದಿಗೋಷ್ಠಿ ಕರೆದಿದ್ದಾರೆ. ಹೀಗಾಗಿ ಇದು ಮತ್ತಷ್ಟು ರಾಜಕೀಯ ಸಂಘರ್ಷಕ್ಕೆ, ಮತ್ತಷ್ಟು ರಾಜಕೀಯ ಒಣ ಪ್ರತಿಷ್ಠೆಗೆ ಕಾರಣ ಆಗುತ್ತಾ ಅನ್ನೋ ಪ್ರಶ್ನೆ ಇಲ್ಲಿ ಎದುರಾಗ್ತಾ ಇದೆ. ಆದರೆ ಇದಕ್ಕೆ ಬೆಲೆ ತೆರೋರು ಕಾರ್ಯಕರ್ತರು, ಅದು ಯಾವ ಪಕ್ಷದ ಕಾರ್ಯಕರ್ತರಾಗಿದ್ರೂ ಅಷ್ಟೇ, ಈಗಾಗಲೇ ಒಬ್ಬ ಬೆಲೆ ತೆತ್ತಾಗಿದೆ. ಮತ್ಯಾರು ಅನ್ನೋ ಪ್ರಶ್ನೆ ಕೂಡ ಇಲ್ಲಿ ಎದುರಾಗ್ತಾ ಇದೆ. ಸ್ಥಳದಲ್ಲಿ ಬೂದಿ ಮುಚ್ಚಿದ ಕೆಂಡದಂತಹ ವಾತಾವರಣದಂತೆ ಇದೆ ಪರಿಸ್ಥಿತಿ. ಈ ನಡುವೆ ಮತ್ತೆ ನಾಯಕರು ಈಗ ಸುದ್ದಿಗೋಷ್ಠಿ ಹಮ್ಮಿಕೊಳ್ತಾ ಇದ್ದಾರೆ. ಈ ನಡುವೆ ಯಾರು ಏನಾರೋಪ ಮಾಡ್ತಾರೆ, ಜೊತೆಗೆ ಪ್ರತ್ಯಾರೋಪಗಳು ಏನೇನೆಲ್ಲ ಕೇಳಿ ಬರುತ್ತೆ, ಗುಂಡಾರಿಸಿದ್ಯಾರು, ಏನು ಎತ್ತ, ಈ ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ತನಿಖಾಧಿಕಾರಿಗಳು ಮಾಹಿತಿ ಕೊಟ್ಟ ಬಳಿಕ ಗೊತ್ತಾಗುತ್ತೆ. ಮತ್ತೊಂದೆಡೆ ನಾಯಕರು ತಮ್ಮ ಹೇಳಿಕೆಗಳಿಗೆ ಕಡಿವಾಣ ಹಾಕ್ತಾರಾ ಅದನ್ನು ಕೂಡ ನೋಡಬೇಕಾಗತ್ತೆ. ರಾಜಕೀಯ ನಾಯಕರು ಸಂಯಮತೆಯನ್ನ ಕಾಪಾಡಿಕೊಳ್ಬೇಕು. ಸೆಕ್ಷನ್ 144 ಹೇರಲಾಗಿದೆ. ಈಗಾಗಲೇ ಜನ ಯಾರು ಗುಂಪುಗೂಡಿ ತಿರುಗಾಡುವಂತಿಲ್ಲ. ಇಡೀ ಬಳ್ಳಾರಿ ರಾಜಕಾರಣದಲ್ಲಿ ಇದೊಂದು ಕಪ್ಪು ಚುಕ್ಕೆ. ಹೀಗಾಗಿ ರಾಜಕಾರಣಿಗಳು ತಮ್ಮ ಪ್ರತಿಷ್ಠೆಗಳನ್ನ ಬದಿಗಿಟ್ಟು ಪರಿಸ್ಥಿತಿಯನ್ನ ತಿಳಿಗೊಳಿಸೋದಕ್ಕೆ ಎಲ್ಲರೂ ಮುಂದಾಗಬೇಕು. ಜೊತೆಗೆ ಸಾವನ್ನಪ್ಪಿದಂತಹ ಕಾರ್ಯಕರ್ತ ಏನಿದ್ದಾನೆ ಅವರ ನೆರವಿಗೆ ನಿಲ್ಲುವಂತಹ ಕೆಲಸವನ್ನ ಮಾಡಬೇಕು. ಅದೆಲ್ಲ ಬಿಟ್ಟು ಮತ್ತೆ ಒಣ ಪ್ರತಿಷ್ಠೆಗೆ ಬಿದ್ದು ತಮ್ಮ ತಮ್ಮ ಪ್ರತಿಷ್ಠೆಗಳಿಗೆ, ತಮ್ಮ ತಮ್ಮ ಹಿತಾಸಕ್ತಿಗಳಿಗೆ ಸಾರ್ವಜನಿಕರನ್ನ ಬಲಿ ಕೊಡುವಂಥದ್ದು ಸರಿಯಲ್ಲ. ಹೀಗಾಗಿ ನಾಯಕರು ಇದನ್ನ ಅರ್ಥ ಮಾಡ್ಕೊಳ್ತಾರಾ ಇಲ್ವಾ ಅನ್ನುವಂಥದ್ದನ್ನ ಕಾದು ನೋಡ್ಬೇಕಾಗತ್ತೆ. ಜೊತೆಗೆ ಅಧಿಕಾರಿಗಳು ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿ ತನಿಖೆ ಮಾಡ್ತಾರೆ ಅನ್ನುವಂಥದ್ದು ಕೂಡ ಈಗ ಪ್ರಶ್ನಾರ್ಥಕ. ಗುಂಡು ಹಾರಿಸಿದ್ಯಾರು ಈವರೆಗೂ ಗೊತ್ತಾಗಿಲ್ಲ. ಪೊಲೀಸ್ ಅಧಿಕಾರಿಗಳು ಹಾರಿಸಿದಂತಹ ಗುಂಡು ಏನಾದರೂ ತಗಲ್ತಾ, ಅಥವಾ ಸತೀಶ್ ರೆಡ್ಡಿ ಅವರ ಅಂಗರಕ್ಷಕರು, ಅವರ ಬಾಡಿಗಾರ್ಡ್ಗಳು ಯಾರಿದ್ರು, ಗನ್ಮ್ಯಾನ್ಗಳು, ಅವರು ಹಾರಿಸಿದಂತಹ ಗುಂಡು ಏನಾದರೂ ತಗಲ್ತಾ, ಅಥವಾ ಥರ್ಡ್ ಪರ್ಸನ್ ಬೇರೆ ಇನ್ಯಾವುದಾದ್ರೂ ವ್ಯಕ್ತಿಗಳು ಗುಂಡು ಹಾರಿಸಿದ್ರ, ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತನಿಖೆ ಬಳಿಕ ವಾಸ್ತವಾಂಶ ಏನು ಅನ್ನುವಂಥದ್ದು ಗೊತ್ತಾಗತ್ತೆ. ಎಷ್ಟು ಗುಂಡುಗಳು ಫೈರ್ ಆಗಿದ್ದಾವೆ, ಅದರ ಬಾಡಿ ಕ್ಯಾಪು, ಜೊತೆಗೆ ಆ ಗುಂಡುಗಳು ಎಲ್ಲಿ ಹೋಯ್ತು, ಅದರ ಬಗ್ಗೆಯೂ ಕೂಡ ತನಿಖೆ ನಡೆದ ಬಳಿಕ ವಾಸ್ತವಾಂಶ ಹೊರಬರುತ್ತೆ.